ಹೆಣ್ಣು ಹೇಗೆ ಎಲ್ಲ ಸಂಬಂಧನೂ ಒಂದೇ ಥರ ನಿಭಾಯಿಸೋದಕ್ಕೆ ಸಾಧ್ಯ ಅಲ್ವಾ? ಹುಟ್ಟಿದಾಗಿಂದ ಸಾಯೋವರೆಗೂ ಅವಳು ಒಬ್ಬಳು ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಅಜ್ಜಿಯಾಗಿ ಈ ಥರ ಹಲವಾರು ಸಂಬಂಧಗಳನ್ನ ಅವಳು ಬೆಸೆತಾ ಹೋಗ್ತಾಳೆ. ಅದು ಒಂದು ಹೆಣ್ಣು. ನಿಜ, ಅವಳಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ ಅಂದರೆ ತಾನು ಎಲ್ಲನೂ ಜಯಿಸೋ ಅಂಥ ಶಕ್ತಿ ಅವಳಲ್ಲಿರುತ್ತೆ. ಆದರೆ ಕೆಲವೊಂದಿಷ್ಟು ಮಾತುಗಳಿಂದ ಅವಳು ಕುಗ್ಗೋಗ್ತಾಳೆ. ನೀನು ದಪ್ಪ ಇದೆಯಾ, ನೀನು ಸಣ್ಣ ಇದೆಯಾ, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನೀನೇನು ಕೆಲಸ ಮಾಡಲ್ಲ, ನಿನಗೇನು ಕೆಲಸ ಬರಲ್ಲ, ನೀನೇನು ಸಂಪಾದನೆ ಮಾಡಲ್ಲ, ಹೀಗೆ ಹಲವಾರು ಕೊಂಕು ಮಾತುಗಳನ್ನ ಹಾಡ್ತಾ ಅವಳನ್ನ ಹೀಯಾಳ್ಸೋರೇ ಜಾಸ್ತಿ. ಆದರೂ ಅವಳನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ನನ್ನ ಕುಟುಂಬ, ನನ್ನ ಮಗು ಈ ಥರ ಹಲವಾರು ಬಗೆಯಲ್ಲಿ ಯೋಚನೆ ಮಾಡ್ತಾ ಜೀವನನ ಸಾಗಿಸ್ತಾಳೆ. 9 ತಿಂಗಳು ತನಗಾಗೋ ಕಷ್ಟಗಳನ್ನೆಲ್ಲ ಸಹಿಸ್ಕೊಳ್ತಾ ಒಂದು ಮಗುಗೆ ಜನ್ಮನೂ ಕೊಡ್ತಾಳೆ. ನಗ್ನಗ್ತಾ ಅದನ್ನು ಸ್ವೀಕರಿಸ್ತಾಳೆ. ತನ್ನ ಮನೆ ಕಷ್ಟದಲ್ಲಿದೆ ಅಂದಾಗ ಪ್ರತಿಯೊಂದಕ್ಕೂ ಹೋರಾಡ್ತಾಳೆ. ತಾನು ನಿಂತ್ಕೊತೀನಿ, ನಾನು ಜವಾಬ್ದಾರಿನ ತೊಗೊತೀನಿ ಅನ್ನೋದನ್ನ ತೋರಿಸ್ತಾಳೆ. ನನಗೇನು ಮಾಡೋಕ್ಕೆ ಬರಲ್ಲ ಅನ್ನೋರ ಮುಂದೆ ನಿಂತು ನನಗೆಲ್ಲ ಬರುತ್ತೆ, ನಾನು ಮಾಡ್ತೀನಿ, ನಾನು ಕಲಿತೀನಿ ಅನ್ನೋದು ಅವಳ ಮನಸ್ಸಿಗೆ ಬರುತ್ತೆ. ನನಗನ್ಸೋ ಪ್ರಕಾರ ಹೆಣ್ಮಕ್ಳು ಏನಾದರೂ ಒಂದು ನೋಡಿದ ತಕ್ಷಣ ಅವರು ಪಟ್ಟಂತ ಕಲಿತಾರೆ. ಏನಾದರೂ ಕಲಿಬೇಕು ಅಂತ ಅವ್ರ ಮನಸ್ಸಿಗೆ ಬಂದಾಗ ಕಲಿತಾರೆ. ಏನಾದರೂ ನೋಡಿದಾಗ ಅದನ್ನು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮಾಡ್ತಾರೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಅವಳಲ್ಲೇ ಇರುತ್ತೆ. ಅದೇ ಅಲ್ವಾ ಹೆಣ್ಣಿನ ಗುಣ ಅಂದರೆ. ಅವಳು ಪ್ರೀತಿಯಾಗೂ ಇರ್ತಾಳೆ, ರೌದ್ರವಾಗೂ ಇರ್ತಾಳೆ. ಅದನ್ನು ನಿಭಾಯಿಸೋದು ಹೇಗೆ, ಅವಳ ಮುಂದೆ ಹೇಗೆ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವಳು ಕೂಡ ಅದನ್ನು ನಡ್ಕೊತಾಳೆ. ಅದು ಎಲ್ಲರಿಗೂ ಗೊತ್ತಿರಬೇಕು. ಹಾಗೇ ಒಂದು ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಇರಬೇಕು ಅಂತ ಆಸೆ ಪಡೋದು ಸಹಜನೇ. ಯಾಕೆ ಅಂದರೆ ಅವಳ ಮನೇಲಿರುವಂಥ ಕಷ್ಟ ಆಗಿರ್ಬೋದು, ಏನೇ ಒಂದು ಸಂಬಂಧನ ನಿಭಾಯಿಸಬೇಕು ಅಂದರೆ ಅವಳು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಮುಖ್ಯ. ಒಂದು ಸಣ್ಣ ಪುಟ್ಟ ಖರ್ಚಿಗಾಗಲಿ ಇನ್ನೊಬ್ಬರನ್ನ ಕೈ ಹಿಡಿಬಾರ್ದು ಅನ್ನೋದು ಕೂಡ ಅವಳಿಗೆ ಆಸಕ್ತಿ ಇರುತ್ತೆ. ಹಾಗಾಗಿ ಅವಳು ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಕಲಿತು ತಾನು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಮುನ್ನುಗ್ತಾಳೆ. ಹೀಗೆ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಆದರೆ ಇವತ್ತು ಹೆಣ್ಣುಮಕ್ಕಳ ದಿನಾಚರಣೆ ಮಾತ್ರ ಅಲ್ಲ, ಪ್ರತಿದಿನವೂ ಅಷ್ಟೇ ಒಬ್ಬ ಮದರ್ಸ್ ಡೇ ಆಗಿರ್ಬೋದು, ಸಿಸ್ಟರ್ಸ್ ಡೇ, ಹೀಗೆ ಹಲವಾರು ಹೆಣ್ಣುಮಕ್ಕಳ ದಿನಾಚರಣೆಗಳು ಬಂದರೂ ಹೆಣ್ಮಕ್ಳಿಗೆ ಬೆಂಬಲ ನೀಡಲೇಬೇಕು. ಪ್ರತಿ ದಿವಸನೂ ಅವಳಿಗೆ ವುಮೆನ್ಸ್ ಡೇ ಆಗಿರಬೇಕು, ಮದರ್ಸ್ ಡೇ ಆಗಿರಬೇಕು, ಸಿಸ್ಟರ್ಸ್ ಡೇ ಆಗಿರಬೇಕು. ಅದು ಅವರ ಕುಟುಂಬ, ಸಮಾಜದ ಮೇಲೆ ನಿಂತಿದೆ. ಹಾಗಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು 4 ಮಾತು, ನನ್ನ ಮನಸ್ಸಲ್ಲಿರೋ 4 ಮಾತುಗಳನ್ನ ಹಂಚ್ಕೊಂಡೆ ಅಷ್ಟೇ. ಹಾಗೆ ಇವತ್ತು ದೇವ್ರ ಪೂಜೆ ಎಲ್ಲ ಮುಗಿಸಿ, ಹಸುಗಳನ್ನ ಪೂಜೆಗಳ್ನೆಲ್ಲ ಮುಗಿಸಿ ನಾನಿವತ್ತು ನಾಷ್ಟ ಏನೂ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ತೊಗೊಂಡು ಬಂದಿದ್ದರು ಪ್ರವೀಣವರು. ಹಾಗೆ ವಾಟರ್ ಮಿಲನ್ ಕೂಡ ತೊಗೊಂಬಂದಿದ್ರು. ತುಂಬ ದಿವಸನೇ ಆಗೋಗಿತ್ತು ನಾನು ಕಲ್ಲಂಗಡಿ ಹಣ್ಣು ತಿಂದು. ಹಾಗಾಗಿ ಅದನ್ನು ಕೂಡ ತಿಂದ್ಕೊಂಡೆ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ನಾನು ಎದ್ದು ಪೂಜೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿಕೊಂಡೆ. ಅಂದರೆ ಉಪವಾಸ ಏನೂ ಇರಲಿಲ್ಲ. ವಾಟ್ರ್ ಮಿಲನ್ ಎಲ್ಲ ತಂದಿದ್ದರು. ಆಮೇಲೆ ಊಟನೂ ಈಚೆ ಕಡೆಯಿಂದನೇ ತೊಗೊಂಬಂದಿದ್ರು. ಬೆಳಗ್ಗೆ ನಾಷ್ಟ ಮಾತ್ರ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಎಲ್ಲ ತಿಂದ್ಬಿಟ್ಟು ಇವಾಗ ರೆಡಿ ಆಗಬೇಕು. ಈಚೆ ಕಡೆ ಹೊರಟಿದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಇವಾಗ ಹೊರಟಿದ್ದೀನಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ನಿಮ್ಮ ಮನೇಲಿ ನೀವೆಲ್ಲ ಹೇಗೆ ಮಾಡಿದ್ರಿ ಪೂಜೆನ, ಆ್ಯಂಡ್ ಶಿವರಾತ್ರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ವುಮೆನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಜಸ್ಟ್ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿ ಹಸುಗಳಿಗೆ ಪೂಜೆ ಮಾಡ್ಕೊಂಡ್ವಿ ಅಷ್ಟೇ. ಇನ್ನೇನು ಜಾಸ್ತಿ ಏನೂ ಮಾಡಲಿಲ್ಲ. ಅಪ್ಪನೂ ಆಟ ಆಡ್ತಾ ಇದ್ದಾನೆ, ನೋಡ್ಬೋದು. ಅವನಿಗೂ ಬೆಳಗ್ಗೆನೇ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿದೆ. ಇವಾಗ ತಿರ್ಗಾ ಇನ್ನೊಂದು ಸರ್ತಿ ಆಟ ಆಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಚೆನ್ನಾಗಿ ಆಟ ಆಡಲಿ, ಇನ್ನೇನು ಹೋಗ್ಬೇಕಾದ್ರೆ ಅವನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಇವಾಗ ನಾನು ರೆಡಿ ಆಗ್ತೀನಿ ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಕಂಟಿನ್ಯೂ ಮಾಡ್ತೀನಿ. ನಾವಿನ್ನೂ ಹೊರಡೋಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೇಲ್ಗಡೆ ಬಟ್ಟೆ ಎಲ್ಲ ಹಾರಾಕಿದ್ದೆ, ಅದನ್ನು ತೊಗೊಂಬರೋಣ ಅಂತ. ನಡಿ. ಉಪವಾಸ ಇದ್ದು ನಾನು ಪೂಜೆ ಮಾಡಿದೆ. ಆದರೆ ದಿನಪೂರ್ತಿ ಉಪವಾಸ ಇರಲಿಲ್ಲ ಅಷ್ಟೇ. ಪೂಜೆ ಮಾಡೋ ಗಂಟೆ ಉಪವಾಸ ಇದ್ದು ಆಮೇಲೆ ತಿಂಡಿಯನ್ನು ತಿಂದ್ಕೊಂಡ್ವಿ. ಆ ಥರ ಅವಾಗಿಂದನೂ ಅಭ್ಯಾಸ ಏನೂ ಬಂದಿರಲಿಲ್ಲ, ಹಾಗಾಗಿ ಮಾಡಲಿಲ್ಲ. ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬನ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವತ್ತು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಎತ್ತಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ನೆನ್ನೆನೇ ಒಗ್ದಾಕಿದ್ದೆ ಹಬ್ಬ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬಂದೆಲ್ಲ ಮಡ್ಚಿಡ್ತಾ ಇದ್ದೀನಿ. ಹೊರಗಡೆ ಕೂಡ ಹೋಗಬೇಕಾಗಿತ್ತು. ಪ್ಲ್ಯಾನ್ ಏನೂ ಇರಲಿಲ್ಲ. ಮಧ್ಯಾಹ್ನ ಕೂಡ ಅಡುಗೆ ಏನೂ ಮಾಡಬೇಡ ಅಂತ ಹೇಳಿದ್ರು ಪ್ರವೀಣವರು. ಹಾಗಾಗಿ ನಾನು ಇವತ್ತು ಅಡುಗೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ದೇವ್ರ ಪೂಜೆ ಈ ಥರ ಸಣ್ಣ ಪುಟ್ಟದ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಹಬ್ಬ ಅಂದಮೇಲೆ ಏನಾದರೂ ಅಡುಗೆ ಮಾಡಬೇಕು, ಸ್ವೀಟ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ. ಅವರು ಏನೂ ಬೇಡಮ್ಮ, ಈಚೆ ಹೋಗ್ತಾ ಇದ್ದೀವಲ್ಲ, ಅಲ್ಲೇನು ಪ್ರಸಾದ ಎಲ್ಲ ಸಿಗುತ್ತೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅಂದರು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನು ತಿರ್ಗಾ ಅವಲಕ್ಕಿನ ಮಾಡ್ಕೊಂಡಿದ್ದೆ. ಅವ್ರು ಈಚೆ ಕಡೆಯಿಂದ ತಂದ ಮೇಲೆ ಆಮೇಲೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಸಿಹಿ ಅವಲಕ್ಕಿ ಎಲ್ಲ ಮಾಡಿದ್ದೆ. ಅದನ್ನೇ ತಿಂದ್ಕೊಂಡ್ವಿ. ಛೀ
ಏ ಏ ಛೀ. ನೀವೆಲ್ಲ ಹೇಗೆ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ತಿಳಿಸಿ. ನಾನು ಅಮ್ಮಂಗೆ ಮತ್ತು ಅಕ್ಕಂಗೆ ಬೆಳಗ್ಗೆನೇ ಎದ್ದು ಫೋನ್ ಮಾಡಿ ವುಮೆನ್ಸ್ ಡೇ ಅಂತ ಹೇಳ್ಬಿಟ್ಟು ನಾನು ವಿಶ್ ಮಾಡಿದೆ. ಖುಷಿಪಟ್ಟರು ಅವರೂ. ಹಾಗೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಬೇಕಾದ್ರೆ ಅಪ್ಪು ಕೂಡ ನನಗೆ ಸಹಾಯ ಮಾಡ್ತಾನೆ. ಬಟ್ಟೆ ಎಲ್ಲ ಮಡಚಿಟ್ಟಿದ್ನಲ್ವ, ಅದನ್ನೆಲ್ಲ ತೊಗೊಂಡು ಬಂದು ಅವನೇ ಕೊಡ್ತಾ ಇದ್ದ. ನಾನು ಅದನ್ನೆಲ್ಲ ಬೀರಲ್ಲಿ ಜೋಡಿಸ್ತಾ ಇದ್ದೆ. ಹೀಗೆ ನಮ್ಮ ಕೆಲಸಗಳಲ್ಲೂ ಅವ್ರನ್ನೂ ಭಾಗವಹಿಸ್ಕೊಂಡ್ರೆ ಅವ್ರಿಗೂ ಕೂಡ ಈ ಥರ ಕೆಲಸ ಇದೆ, ನಾವು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ನೇನು ಹೊರಡ್ತೀವಿ ಅನ್ನಬೇಕಾದ್ರೆ ನಾನು ಅಪ್ಪುಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಓಟ್ಸ್ನ ಮಾಡಿ ತಿನ್ನಿಸ್ತಾ ಇದ್ದೆ. ಇನ್ನು ಅಲ್ಲಿಗೆ ಹೋದ್ಮೇಲೆ ಅವ್ನು ತಿಂತಾನೋ ಇಲ್ವೋ ಅಂತ ಹೇಳಿ ತಿನ್ನಿಸ್ತಾ ಇದ್ದೆ. ಶಿವಪ್ಪ ಇನ್ನೊಂದ್ಸತಿ ಹೇಳು, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ಮೇಲೆ ನಾನು ಕೂಡ ರೆಡಿ ಆದೆ ಹೊರಡೋಕ್ಕೆ. ಇಲ್ಲೇ ನಮ್ಮೂರ ಹತ್ರನೇ ತ್ವಾಟಕೆರೆ ಅಂತ ಒಂದು ಊರಿದೆ. ಅಲ್ಲಿ ಜಾತ್ರೆ ನಡೀತಾ ಇದೆ, ಹೋರಿಗಳ ಜಾತ್ರೆ, ಹಸುಗಳ ಜಾತ್ರೆ ಅಂತ ಹೇಳ್ತಾರಲ್ವ. ಅಂದರೆ ಊರೂರಿಂದನೂ ಹೋರಿಗಳನ್ನೆಲ್ಲ ತೊಗೊಂಬಂದು ಅಲ್ಲಿ ಕಾಂಪಿಟೇಷನ್ ಥರ ಎಲ್ಲ ಮಾಡ್ತಾರೆ. ಪ್ರೈಸಸ್ ಎಲ್ಲ ಇರುತ್ತೆ. ಈ ಥರ ಅಲ್ಲಿ ತೊಗೊಳ್ಳೋರು, ಹೋರಿಗಳ್ನ ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋರು ಕೂಡ ಅಲ್ಲಿ ಬರ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಇದ್ದರು ಪ್ರವೀಣ್ ಅವರು. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಇನ್ನು ಶಿವರಾತ್ರಿ ಅಲ್ವಾ, ದೇವಸ್ಥಾನಕ್ಕೂ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ಹೊರಟ್ವಿ. ಅಂದರೆ ನಾವು ಹೊರಟಾಗ ಒಂದು 6:10 ಆಗಿತ್ತು, ಅಷ್ಟಾಗಿತ್ತು ಅಷ್ಟೇ. ನಾವು 6 ಗಂಟೆಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಆದರೆ ಅವನಿಗೆ ಸ್ನಾನ ಮಾಡಿ ರೆಡಿ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು 6:20ಕ್ಕೇನೋ ನಾವು ಹೊರಟ್ವಿ. ಹೋಗಿದ ತಕ್ಷಣವೇ ದೇವ್ರನ್ನ ಮೆರವಣಿಗೆ ಮಾಡ್ತಾಯಿದ್ರು. ಅದನ್ನು ನೋಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಆ ಜನ ಯಾರೂ ಇರಲ್ಲ ಅಂದ್ಕೊಂಡ್ರು. ಎಷ್ಟು ಜನ ಅಂದರೆ ಅಷ್ಟು ಜನ, ಎಲ್ಲೆಲ್ಲಿಂದನೋ ಬರ್ತಾರೆ. ಯಾಕಂದರೆ ಹೋರಿಗಳೇ ಅಲ್ಲಿ ಮೇನ್ ಮಾರಾಟಕ್ಕೆ ಆಗಿರ್ಬೋದು, ಪ್ರೈಸ್ಗಾಗಿರ್ಬೋದು ಎಲ್ಲ ಇರೋದು. ಹಾಗೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡು ಕೂಡ ಇದ್ದರು. 2-3 ಜನ ಹೋರಿಗಳನ್ನೆಲ್ಲ ಈ ಥರ ತೊಗೊಂಬಂದು ನಿಲ್ಲಿಸಿದ್ರು. ಇವಾಗ ಪ್ರವೀಣ್ ಅವ್ರು ಇಟ್ಕೊಂಡಿದ್ದಾರಲ್ಲ ಹೋರಿ, ಅವ್ರಿಗೆ ಸೆಕೆಂಡ್ ಪ್ರೈಸ್ ಬಂತು. ಫಸ್ಟ್ ಪ್ರೈಸ್ ಯಾರೋ ಬೇರೆಯವ್ರಿಗೆ ಬಂತಂತೆ, ಇವ್ರಿಗೆ ಮಾತ್ರ ಸೆಕೆಂಡ್ ಪ್ರೈಸ್ ಬಂತು. ಅದು ನೋಡ್ಬೋದು ಎಷ್ಟು ಅಗ್ರೆಸಿವ್ ಆಗಿದೆ ಅಂದರೆ, ಆ ಕೊಂಬು ಮಾತ್ರ ಚೂಪಾಗಿದೆ. ಅಪ್ಪು ಅಂತೂ ಹಿಡ್ಕೊಂಡು ಆಮೇಲೆ ಬಿಟ್ಬಿಟ್ಟು ಅವನಿಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನೋಡ್ಬೋದು ಸುತ್ತಮುತ್ತ ಎಲ್ಲೆಲ್ಲಿಂದನೋ ಬಂದು ಹೋರಿಗಳನ್ನ ಕಟ್ಟಿ ಈ ಥರ ಮಾರೋರಿದ್ದರೆ ಮಾರಿ ಎಲ್ಲ ತೊಗೊಂಡೋಗ್ತಾರೆ. ಆ ಥರ ತುಂಬಾ ಚೆನ್ನಾಗಿತ್ತು. ನಾನು ಇದು ಮೊದಲನೇ ವರ್ಷ ಈ ಊರಲ್ಲಿ ಬಂದು ಈ ಥರ ಎಲ್ಲ ನೋಡಿದ್ದು. ಆಮೇಲೆ ಇಲ್ಲಿ ಲಕ್ಷ ದೀಪೋತ್ಸವನೂ ಇಟ್ಕೊಂಡಿದ್ರು. ಎಲ್ಲ ದೀಪಗಳನ್ನ ಹಚ್ಬಿಟ್ಟಿದ್ರು. ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಫೋಟೋ ಎಲ್ಲ ತೊಗೊತಾಯಿದ್ರು. ಆದರೆ ಒಂದು ಕಡೆಯಿಂದನೇ ಬಗ್ಗಂತ ಎಲ್ಲ ಒಂದು ಕಡೆಯಿಂದನೇ ಹತ್ಕೊಂಡು ಬರ್ತಾಯಿತ್ತು. ಅದು ನೋಡಿನೇ ನಾವು ಅಲ್ಲಿ ಇರಲಿಲ್ಲ ಒಂದು ನಿಮಿಷ. ಯಾಕಂದರೆ ಸಡನ್ನಾಗಿ ಹತ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ ಮಕ್ಕಳನ್ನ ಇಟ್ಕೊಂಡು. ಹಾಗಾಗಿ ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡ್ಬೋದು ಆ ಕಡೆ ಸೈಡೆಲ್ಲ ಫುಲ್ಲು ಬಗ್ಗಂತ ಹತ್ಕೊಂಡ್ಬಿಟ್ಟಿದೆ. ಅಲ್ಲಿ ಯಾರೂ ಇಲ್ಲ. ಈ ಕಡೆ ಇದ್ದವರು ಕೂಡ ಎಲ್ಲ ಬರ್ತಾಯಿದ್ದಾರೆ, ಇಲ್ಲೂ ಹತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಒಳಗೇನು ಬಿಡ್ತಾ ಇರಲಿಲ್ಲ. ಸ್ವಲ್ಪ ಅರ್ಧದಷ್ಟು ಮಾತ್ರ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಪ್ಪು ಅಲ್ಲೇ ಕೂರಿಸ್ಕೊಂಡು ಮಾತಾಡ್ತಾಯಿದ್ವಿ. ಅವ್ರ ಸ್ನೇಹಿತರು, ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ವ, ಅವ್ರ ಅಮ್ಮ, ಅವರ ಮಿಸ್ಸಸ್ ಎಲ್ಲ. ಹಾಗಾಗಿ ಅವ್ರ ಜೊತೆ ಮಾತಾಡ್ತಾಯಿದ್ವಿ. ಹಾಗೆ ನಾವಿಲ್ಲಿ ತಿರ್ಗಾ ಹೋರಿಗಳನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹೋದ್ವಿ. ಅಲ್ಲಿ ನಮ್ಮ ಮೇಕೆ ಮರಿ ಅವಾಗ ತೊಗೊಂಡಿದ್ವಲ್ಲ, ಅದೇ ಥರ ಒಂದು ಚಿಕ್ಕ ಮೇಕೆ ಮರಿನೂ ಕೂಡ ಇತ್ತು. ಅದನ್ನ ನೋಡಿ ನಮ್ಮ ಮೇಕೆ ಮರಿನೇ ಗುಂಡನೇ ನೆನಪಾಗ್ತಾಯಿದ್ದ. ಹಾಗೆ ಅಪ್ಪನೂ ಕೂಡ ಒಂದಷ್ಟು ಆಟ ಆಡಿಸ್ತಾ. ನನಗೆ ಈ ಒಂದು ಇದರಲ್ಲಿ ಎಷ್ಟು ಖುಷಿ ಆಯಿತು ಅಂತಾದರೆ, ಇಷ್ಟು ಜಾತ್ರೆ ಜನಗಳ ಮಧ್ಯೆನೂ ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು. ನಿಜವಾಗ್ಲೂ ಇಷ್ಟು ಕಮ್ಮಿ ಸಬ್ಸ್ಕ್ರೈಬರ್, ಇಷ್ಟು ಕಮ್ಮಿ ಫಾಲೋವರ್ಸ್ ಇದ್ರೂ ಅಷ್ಟು ಜನದಲ್ಲಿ ಒಬ್ಬರು ನನ್ನ ಇಬ್ಬರು ಮಾತಾಡ್ಸಿದ್ರಲ್ಲ. ಬಂದರು, ನೀವು ಯೂಟ್ಯೂಬರ್ ಅಲ್ವಾ, ಯೂಟ್ಯೂಬ್ ಮಾಡ್ತೀರಾ ಅಲ್ವಾ, ನೀವು ಅನು ಅಲ್ವಾ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ, ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ, ಇನ್ನೂ ಮಾಡಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಿಡಿ. ಈ ಥರ ಪಾಸಿಟಿವ್ ಆಗಿ ಅಷ್ಟು ಜನದ ಮಧ್ಯೆ ನನ್ನ ಗುರುತಿಡ್ದು ಬಂದು ಮಾತಾಡ್ಸಿದ್ರು. ನಿಜವಾಗ್ಲೂ ನನಗೆಷ್ಟು ಖುಷಿ ಆಯಿತು ಅಂದರೆ, ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನಿಸೋ ಅಷ್ಟು ಖುಷಿ ಆಯಿತು. ಹೇಳ್ತಾರೆ, ನೀನೇನು ತುಂಬ ಬೆಳೆದ್ಬಿಟ್ಟಿದ್ಯಾ ಅಷ್ಟು ಜಲ್ದಿ ಮಾತಾಡ್ಸೋಕ್ಕೆ ಅಂತೆಲ್ಲ ಕೆಲವರೆಲ್ಲ ಕಮೆಂಟ್ಸ್ಗಳು ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂದರೆ ಅಷ್ಟು ಜನದ ಮಧ್ಯೆ ಇವರು ಯೂಟ್ಯೂಬರ್, ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಇದ್ದಾರೆ ಅಂತ ನೆನಪು ಇಟ್ಕೊಂಡು ಅವ್ರು ನಮ್ಮನ್ನು ಮಾತಾಡ್ಸೋದಿಲ್ಲ. ಅದು ನಿಜವಾಗ್ಲೂ ಬೇರೆ ಲೆವೆಲ್ ಅಂತಲೇ ಇರ್ಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾಯಿದ್ರು, ಇಷ್ಟು ದಿವಸ ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲಮ್ಮ ಅಂತ ಎಲ್ಲ ಹೇಳಿ ನಗಿಸ್ತಾಯಿದ್ರು. ಅಲ್ಲಿಂದ
ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಊಟದ ಸೆಕ್ಷನ್ಗೆ ಹೋದ್ವಿ. ಅಲ್ಲೂ ಕೂಡ ಅಷ್ಟೇ ತುಂಬ ಜನಕ್ಕೆ ಅನ್ನ ಪ್ರಸಾದನ ನೀಡ್ತಾಯಿದ್ರು, ನೀವು ನೋಡಿರ್ಬೋದು. ಅಲ್ಲೆಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಅಪ್ಪುಗೆ ನಾನು ತಿನ್ನಿಸ್ಲಿಲ್ಲ, ಯಾಕಂದರೆ ಅಲ್ಲೇ ತಿನ್ನಿಸ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಅವ್ನು ತಿನ್ನಲಿಲ್ಲ. ಹಾಗೆ ಇಲ್ಲಿಗೆ ಬಂದು ಅವ್ರ ಸ್ನೇಹಿತರು ಕೂಡ ಇನ್ನೊಬ್ಬರು ಹಸುಗಳ್ನ ಹೋರಿನ ಕಟ್ಟಿದ್ರು, ಅಲ್ಲಿಗೆ ಬಂದ್ವಿ. ಅಲ್ಲಿ ಮಾತಾಡಿಸ್ತಾ ಅಪ್ಪು ನೋಡ್ಬೋದು, ಅಲ್ಲಿ ಯಾವುದೋ ಹುಡುಗ ಇದ್ದ ಅಂದ್ಬಿಟ್ಟು ಅವ್ನ ಜೊತೆನೇ ಹೋಗ್ಬಿಟ್ಟಿದ್ದಾನೆ ಆಟ ಆಡೋದಕ್ಕೆ. ನನ್ನ ಹಸ್ಬೆಂಡ್ ಸ್ನೇಹಿತರದ್ದು ಕೂಡ ಒಂದು ಬ್ಯಾನರ್ ಕೂಡ ಹಾಕಿದ್ರು, ಅವ್ರಿಗೆ ಕೂಡ ಸೆಕೆಂಡ್ ಪ್ರೈಸ್ ಬಂದು ತುಂಬಾ ಖುಷಿ ಆಯಿತು. ಇವಾಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಗ್ತದೆ. ಅಲ್ಲಿ ನನ್ನನ್ನು ಅಷ್ಟು ಗುಂಪು ಜನದಲ್ಲಿ ನನ್ನ ಕಂಡಿಡಿದು ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ನನಗಂತೂ. ವೀಡಿಯೋ ಮಾಡಿದ್ಕೋ ಒಂಥರ ಸಾರ್ಥಕ ಅಂತ ಅನ್ನಿಸ್ತು. ಇಷ್ಟು ಸಬ್ಸ್ಕ್ರೈಬರ್, ಇಷ್ಟು ಫಾಲೋವರ್ಸ್ನ ಇಟ್ಕೊಂಡು ತುಂಬಾ ಖುಷಿ ಆಯಿತು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಪೂರ್ತಿ ವಿಡಿಯೋನ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.